ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಮಾತನಾಡಲಿರುವುದು ಕೇರಳ ರಾಜಕೀಯ ಇತಿಹಾಸದಲ್ಲೇ ಮಹತ್ವದ ತಿರುವು ತಂದ ಒಂದು ಫಲಿತಾಂಶದ ಬಗ್ಗೆ. 2025ರ ಕೇರಳ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಎನ್ಡಿಎ, ವಿಶೇಷವಾಗಿ ಬಿಜೆಪಿ ಸಾಧಿಸಿದ ಐತಿಹಾಸಿಕ ಗೆಲುವು. ಇದು ಕೇವಲ ಒಂದು ನಗರ ಗೆಲುವಲ್ಲ, ಇದು ಕೇರಳ ರಾಜಕೀಯದಲ್ಲಿ ಹೊಸ ಅಧ್ಯಾಯದ ಆರಂಭ. ಕೇರಳ ವರ್ಷಗಳಿಂದ ಬದಲಾಗದ ರಾಜಕೀಯ ಚಿತ್ರ. ಸ್ನೇಹಿತರೆ, ಕೇರಳ ಎಂದರೆ ಯಾವಾಗಲೂ ಎಲ್ಡಿಎಫ್ ವರ್ಸಸ್ ಯುಡಿಎಫ್ ರಾಜಕೀಯ. ಎಡಪಕ್ಷಗಳು ಮತ್ತು ಕಾಂಗ್ರೆಸ್ ನಡುವೆಯೇ ವರ್ಷಗಳಿಂದ ಅಧಿಕಾರ ಬದಲಾವಣೆ ನಡೆಯುತ್ತಾ ಬಂದಿದೆ. ಆದರೆ ಬಿಜೆಪಿಗೆ ಕೇರಳದಲ್ಲಿ ಸ್ಥಾನ ಇಲ್ಲ ಎನ್ನುವ ಮಾತು ವರ್ಷಗಳಿಂದ ಕೇಳಿಬರುತ್ತಿತ್ತು. 2025ರ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಆ ಮಾಟಿಗೆ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಹಾಕಿವೆ. ಎನ್ಡಿಎ ಬಿಜೆಪಿ ತಂದ ರಾಜಕೀಯ ಶಾಕ್. ಈ ಚುನಾವಣೆಯ ಅತಿದೊಡ್ಡ ಸುದ್ದಿಯೇ ಇದಾಗಿದೆ. ಎನ್ಡಿಎ ಬಿಜೆಪಿ ತಿರುವನಂತಪುರಂ ಮಹಾನಗರ ಪಾಲಿಕೆಯನ್ನು ಗೆದ್ದಿದೆ. ಸ್ನೇಹಿತರೆ, ಇದು ಕೇರಳದ ರಾಜಧಾನಿ. ಇಲ್ಲಿ ಎಡಪಕ್ಷಗಳ ಪ್ರಭಾವ ವರ್ಷಗಳಿಂದ ಗಟ್ಟಿಯಾಗಿತ್ತು. ಆದರೆ ಈ ಬಾರಿ ಜನರು ಸ್ಪಷ್ಟವಾಗಿ ಒಂದು ಸಂದೇಶ ನೀಡಿದ್ದಾರೆ: ಬದಲಾವಣೆ ಬೇಕು. ನಗರ ತಿರುವನಂತಪುರಂ. ಏಕೆ ಈ ಗೆಲುವು ಇತಿಹಾಸ? ತಿರುವನಂತಪುರಂ ಮಹಾನಗರ ಪಾಲಿಕೆ ಕೊನೆಯ 40-45 ವರ್ಷಗಳಿಂದ ಎಡಪಕ್ಷಗಳ ಹಿಡಿತದಲ್ಲಿತ್ತು. ಅಂಥ ಸ್ಥಳದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಗೆಲುವು ಸಾಧಿಸಿದೆ ಅಂದ್ರೆ ಅದು ಸಾಮಾನ್ಯ ವಿಷಯವಲ್ಲ. ಇದು ತೋರಿಸುತ್ತದೆ ನಗರ ಮತದಾರರ ಮನೋಭಾವ ಬದಲಾಗಿದೆ, ಬಿಜೆಪಿಯ ಸಂಘಟನಾ ಶಕ್ತಿ ಹೆಚ್ಚಾಗಿದೆ. ಕೇರಳದಲ್ಲಿ ಎನ್ಡಿಎ ಅನ್ನು ನಿರ್ಲಕ್ಷ್ಯ ಮಾಡಲು ಸಾಧ್ಯವಿಲ್ಲ. ಎನ್ಡಿಎ ಸಾಧನೆ ಸಂಖ್ಯೆಗಳ ಹಿಂದೆ ಇರುವ ಅರ್ಥ. ಸ್ನೇಹಿತರೆ, ಈ ಗೆಲುವು ಕೇವಲ ಒಂದು ಕಾರ್ಪೊರೇಷನ್ ಗೆಲುವಲ್ಲ. ಬಿಜೆಪಿಗೆ ಇದು ಮೊದಲ ಬಾರಿಗೆ ರಾಜಧಾನಿಯಲ್ಲಿ ಅಧಿಕಾರ, ನಗರ ಆಡಳಿತದಲ್ಲಿ ನೇರ ಅನುಭವ, ಮುಂದಿನ ಚುನಾವಣೆಗಳಿಗೆ ಬಲವಾದ ನೆಲೆ. ಇದು 2026ರ ವಿಧಾನಸಭೆ ಚುನಾವಣೆಗೆ ಎನ್ಡಿಎಗೆ ದೊಡ್ಡ ಆತ್ಮವಿಶ್ವಾಸ. ಜನರು ಎನ್ಡಿಎಗೆ ಏಕೆ ಮತ ಹಾಕಿದರು? ಪ್ರಶ್ನೆ ಒಂದೇ: ಕೇರಳದ ಜನರು ಬಿಜೆಪಿ ಕಡೆ ಏಕೆ ತಿರುಗಿದರು? ರಾಜಕೀಯ ವಿಶ್ಲೇಷಕರು ಹೇಳುವಂತೆ ನಗರ ಅಭಿವೃದ್ಧಿ ವಿಚಾರ, ಆಡಳಿತದಲ್ಲಿ ಪಾರದರ್ಶಕತೆ, ಪರಂಪರಾಗತ ರಾಜಕೀಯದ ಮೇಲೆ ಬೇಸರ, ಹೊಸ ಆಯ್ಕೆಯ ಮೇಲೆ ವಿಶ್ವಾಸ. ಈ ಎಲ್ಲ ಕಾರಣಗಳು ಎನ್ಡಿಎ ಪರವಾಗಿ ಕೆಲಸ ಮಾಡಿವೆ. ನಗರದಿಂದ ಆರಂಭ ಎಂಬ ಬಿಜೆಪಿ ತಂತ್ರ. ಸ್ನೇಹಿತರೆ, ಬಿಜೆಪಿ ಕೇರಳದಲ್ಲಿ ಯಾವಾಗಲೂ ಹೇಳಿಕೊಂಡಿದ್ದು ಮೊದಲು ನಗರಗಳು, ನಂತರ ಗ್ರಾಮಗಳು. ತಿರುವನಂತಪುರಂ ಗೆಲುವು ಈ ತಂತ್ರ ಯಶಸ್ವಿಯಾಗುತ್ತಿದೆ ಅನ್ನೋದಕ್ಕೆ ಸಾಕ್ಷಿ. ನಗರ ಮತದಾರರು ಶಿಕ್ಷಿತರು, ಮಾಹಿತಿ ಹೊಂದಿದವರು. ಅವರು ಆಡಳಿತವನ್ನು ಪ್ರಶ್ನಿಸುತ್ತಾರೆ. ಆ ಮತದಾರರ ವಿಶ್ವಾಸ ಎನ್ಡಿಎಗೆ ಸಿಕ್ಕಿದೆ. ರಾಜಕೀಯ ವಿಶ್ಲೇಷಣೆ ಮುಂದೆ ಏನು? ಈ ಫಲಿತಾಂಶಗಳ ನಂತರ ಎಲ್ಡಿಎಫ್ಗೆ ಇದು ದೊಡ್ಡ ಎಚ್ಚರಿಕೆ. ಯುಡಿಎಫ್ಗೆ ಮಿಶ್ರ ಫಲಿತಾಂಶ, ಎನ್ಡಿಎಗೆ ಹೊಸ ದಾರಿ. ಕೇರಳ ರಾಜಕೀಯ ಈಗ 3 ಧ್ರುವಗಳ ರಾಜಕೀಯ ಕಡೆ ಸಾಗುತ್ತಿದೆ. ಇದು ರಾಜ್ಯ ರಾಜಕೀಯಕ್ಕೆ ಹೊಸ ಸ್ಪರ್ಧೆ, ಹೊಸ ಚರ್ಚೆ, ಹೊಸ ಆಯ್ಕೆಯನ್ನು ತಂದಿದೆ. 2026ರ ವಿಧಾನಸಭೆ ಚುನಾವಣೆ ಎನ್ಡಿಎಗೆ ಸೂಚನೆಯಾ? ಸ್ನೇಹಿತರೆ, ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಯಾವಾಗಲೂ ಟ್ರೇಲರ್. 2026ರ ವಿಧಾನಸಭೆ ಚುನಾವಣೆ ಇದೀಗ ಎನ್ಡಿಎಗೆ ಅಸಾಧ್ಯ ಅಲ್ಲ ಅನ್ನೋದನ್ನು ಈ ಫಲಿತಾಂಶ ತೋರಿಸಿದೆ. ಬಿಜೆಪಿ ಈಗ ನೆಲಮಟ್ಟದ ಸಂಘಟನೆ ಬಲಪಡಿಸಬಹುದು, ನಗರ ಯಶಸ್ಸನ್ನು ವಿಸ್ತರಿಸಬಹುದು, ಹೊಸ ಮತದಾರರನ್ನು ಸೆಳೆಯಬಹುದು. ಜನರ ಸಂದೇಶವೇನು? ಕೇರಳದ ಜನರು ಹೇಳಿದ್ದು ಒಂದೇ: ಪರ್ಯಾಯ ಬೇಕು, ಕಾರ್ಯಕ್ಷಮ ಆಡಳಿತ ಬೇಕು, ಒಂದೇ ರಾಜಕೀಯಕ್ಕೆ ಸೀಮಿತವಾಗುವುದಿಲ್ಲ. ಇದು ಪ್ರಜಾಪ್ರಭುತ್ವದ ನಿಜವಾದ ಶಕ್ತಿ. ಕೊನೆಯ ಮಾತು. ಸ್ನೇಹಿತರೆ, ಎನ್ಡಿಎ ಬಿಜೆಪಿ ಗೆಲುವು ಕೇರಳ ರಾಜಕೀಯದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್. ಇದು ಅಂತ್ಯವಲ್ಲ, ಇದು ಆರಂಭ. ಮುಂದಿನ ದಿನಗಳಲ್ಲಿ ಕೇರಳ ರಾಜಕೀಯ ಇನ್ನಷ್ಟು ರೋಚಕವಾಗಲಿದೆ. ನಿಮ್ಮ ಅಭಿಪ್ರಾಯವೇನು? ಈ ಗೆಲುವು ಮುಂದಿನ ಚುನಾವಣೆಯಲ್ಲಿ ಎನ್ಡಿಎಗೆ ಸಹಾಯವಾಗುತ್ತದೆ? ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾವು ಮತ್ತೆ ಹೊಸ ರಾಜಕೀಯ ವಿಶ್ಲೇಷಣೆಯೊಂದಿಗೆ ಶೀಘ್ರದಲ್ಲೇ ಭೇಟಿಯಾಗೋಣ. ಧನ್ಯವಾದಗಳು.